ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾಗ್ಯ ತನ್ವಿ ರೂಮ್ ಬಡಿತಾ ಬಂಗಾರಿ ಗುಡ್ ಮಾರ್ನಿಂಗ್ ಅಂತಾಳೆ. ಮಗಳೇ, ಬಹುಶಃ ಅವಳು ಎದ್ದಿಲ್ಲ ಅನ್ಸುತ್ತೆ ಅಂತಾರೆ ಧರ್ಮರಾಜ್. ಬಂಗಾರಿ ಇನ್ನೂ ಎದ್ದಿಲ್ವಮ್ಮ? ಬಂಗಾರಿ ಬೇಗ ರೆಡಿಯಾಗಿ ಬಾ, ನಾನು ಆದಿಯವರು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಕಾಯ್ತಿದ್ದೀವಿ, ಎಲ್ಲರೂ ರೆಡಿಯಾಗಿದ್ದಾರೆ. ಬಂಗಾರಿ ಬೇಗ ಬಾ ಅಮ್ಮ ಹೊರಗೆ ಅಂತಾಳೆ ಭಾಗ್ಯ. ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು ಇವಳದು, ನಾನು ನೋಡ್ತಾನೆ ಇದ್ದೀನಿ. ತನ್ವಿ, ನಿನಗೆ ಅರ್ಥ ಆಗ್ತಿದೆ ತಾನೆ? ಅಲ್ಲ ಅಮ್ಮ ಅಷ್ಟೊಂದು ಕರಿತಿದ್ದಾಳೆ, ನಿನಗೆ ಬರೋಕ್ಕಾಗಲ್ವಾ? ನಿನ್ಗೆ ಬಾರೇ ಈಚೆ ಅಂತಾರೆ ಸುನಂದ. ಅತ್ತೆ ಪ್ಲೀಸ್, ಅವಳು ಆಲ್ರೆಡಿ ಹರ್ಟ್ ಆಗಿದ್ದಾಳೆ, ನೀವು ಈ ರೀತಿ ಮಾತಾಡಿದರೆ ಮತ್ತೆ ಅವಳು ಪ್ರೊವೋಕ್ ಆಗ್ತಾಳೆ. ಸುಮ್ಮನೆ ಅವಳ ಮೇಲೆ ಕೂಗಾಡೋದು ಬೇಡ ಅತ್ತೆ, ನಾನು ಒಂದ್ಸಲ ಅವಳ ಹತ್ರ ಮಾತಾಡ್ತೀನಿ. ಅಂಕಲ್ 1 ನಿಮಿಷ ಅಂತ. ಆದಿ, ತನ್ವಿ ಪುಟ್ಟ, ನನಗೆ ಗೊತ್ತು ನೀನೀಗ ಮಾತಾಡೋ ಮೂಡಲಿಲ್ಲ ಅಂತ, ನಿನಗೆ ತುಂಬ ನೋವಾಗಿದೆ ಅಂತಲೂ ನನಗೆ ಗೊತ್ತು. ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ನಿನ್ನ ಮನಸ್ಥಿತಿಗೆ ನಿನಗೇನು ಬೇಡ ಅಂತಲೂ ಇರ್ಬೋದು, ಬಟ್ ಸಮಯ ಎಲ್ಲನೂ ಬದಲಾಯಿಸುತ್ತೆ. ಇವತ್ತು ನಿನ್ನ ಮನಸ್ಸಿಗೆ ತಪ್ಪಂತ ಅನ್ನಿಸ್ತಾ ಇರೋದು ನಾಳೆ ಸರಿ ಅಂತ ಅನ್ನಿಸ್ಬೋದು. ಎಲ್ಲನೂ ಸರಿ ಮಾಡೋದು ನಂಬಿಕೆ ಅನ್ನೋ ವಿಷಯ ಪುಟ್ಟ, ಅದನ್ನು ನೀನು ಇಟ್ಕೋ. ನೀನು ಆ ನಂಬಿಕೆ ಇಟ್ಕೋ ಪುಟ್ಟ. ನೋಡು, ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಗುತ್ತೆ, ನಾವೆಲ್ಲರೂ ಜೊತೆಯಾಗಿ ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ನನಗಿದೆ. ತನ್ವಿ ಪುಟ್ಟ, ನನಗೆ ಗೊತ್ತು ಒಂದಲ್ಲ ಒಂದಿನ ನೀನು ನನ್ನನ್ನು ಪ್ರೀತಿಯಿಂದ ಅಪ್ಪ ಅಂತ ಕರಿತೀಯ. ಈ ಅಪ್ಪ ಮಗಳ ಸಂಬಂಧ ತುಂಬ ಚೆನ್ನಾಗಾಗುತ್ತೆ, ಆ ನಂಬಿಕೆ ನನಗಿದೆ ಅಂತಾನೆ ಆದಿ. ತನ್ವಿ ಒಳಗಡೆ ಕಿವಿ ಮುಚ್ಕೊಂಡು ಕೇಳಬಾರ್ದು ಅಂತಿರ್ತಾಳೆ. ಅಕ್ಕ, ಏನಕ್ಕ ನೀನು? ಅಪ್ಪ ಇಷ್ಟೊಂದೆಲ್ಲ ಹೇಳ್ತಿದ್ರು ಸುಮ್ಮನೆ ಇದೆಯಾ? ಪಾಪ ಅವರು ನಮಗೋಸ್ಕರ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ? ನಮ್ಮನ್ನು ಸಮ್ಮರ್ ಕ್ಯಾಂಪ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ನೀನು ಬಂದರೆ ನಿನಗೂ ಇದೆಲ್ಲ ಸಿಗುತ್ತೆ, ಪ್ಲೀಸ್ ಅಕ್ಕ ಅಂತಾನೆ ತನ್ಮಯ್. ಈಚೆ ಆದಿ ಮನೆಗೆ ಪುರೋಹಿತರು ಬರ್ತಾರೆ. ಕನ್ನಿಕ ಬಂದು, ಪುರೋಹಿತರೆ ಬನ್ನಿ ಕೂತ್ಕೊಳ್ಳಿ ಅಂತ ಕುಡಿಯೋಕ್ಕೆ ನೀರನ್ನು ಕೊಡ್ತಾಳೆ. ನೋಡಿ ಪುರೋಹಿತರೆ, ನಾನು ಏನು ಹೇಳಿದ್ದನೋ ಹಾಗೆ ಆಗಬೇಕು, ಯಾವುದೇ ಥರ ತೊಂದರೆ ಆಗಬಾರ್ದು ಅಂತಾಳೆ ಕನ್ನಿಕಾ. ನೀವೇನು ಯೋಚನೆ ಮಾಡಬೇಡಿ, ನೀವು ಕೆಲಸ ವಹಿಸಿದ ಮೇಲೆ ಅದನ್ನು ಮುಗಿಸೋ ಜವಾಬ್ದಾರಿ ನಂದು ಅಂತಾರೆ ಪುರೋಹಿತರು. ಆಗ ಮೀನಾಕ್ಷಿ ಬಂದು, ನಮಸ್ಕಾರ ಪುರೋಹಿತರೆ, ಕುಡಿಯೋದಕ್ಕೆ ಕಾಫಿ ಜ್ಯೂಸ್ ಏನಾದರೂ ಅಂತಾರೆ. ನೀರು ಕುಡ್ದಿದ್ದೀನಿ ಸಾಕು, ಇನ್ನು ತಡ ಮಾಡೋದು ಬೇಡ, ಬೇಗ ತಯಾರಿ ಮಾಡ್ಕೋತೀನಿ. ಹೊಸ ಜೋಡಿನ ಕರೀರಿ, ಪೂಜೆ ಶಾಸ್ತ್ರ ಮುಗಿಸ್ಬಿಡೋಣ ಅಂತಾರೆ ಪುರೋಹಿತರು. ಹೊಸ ಜೋಡಿ ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತು ಅಂತಾರೆ ಮೀನಾಕ್ಷಿ. ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರಾ? ಏನು ನಿಮ್ಮ ಮಾತಿನ ಅರ್ಥ? ನಿನ್ನೆ ತಾನೇ ಮದುವೆ ಆಗಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂದರೆ ಎಲ್ಲಿ ಹೋಗಿದ್ದಾರೆ ಅಂತಾರೆ ಪುರೋಹಿತರು. ಅದು ಇಲ್ಲೇ ಹೊರಗೆ ಹೋಗಿದ್ದಾರೆ, ಬಂದುಬಿಡ್ತಾರೆ ಅಂತಾರೆ ಮೀನಾಕ್ಷಿ. ನೋಡಿ, ಹೊರಗಡೆ ಹೋಗಿದ್ರು ಸರಿ, ಎಲ್ಲೇ ಹೋಗಿದ್ರು ಸರಿ, ಬೇಗ ಬರೋಕ್ಕೆ ಹೇಳಿ, ತಡ ಮಾಡೋದು ಬೇಡ. ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿ ಮುಗಿಸೋಣ, ನಾನು ಪೂಜೆಗೆಲ್ಲ ಬೇಗ ತಯಾರಿ ಮಾಡ್ಕೋತೀನಿ, ಬೇಗ ಬಂದರೆ ಒಳ್ಳೆಯದು ಅಂತ ಪುರೋಹಿತರು ಹೋಗ್ತಾರೆ. ಇನ್ನು ಈ ಭಾಗ್ಯನಿಂದ ಯಾರ್ಯಾರ ಹತ್ರ ಏನೇನು ಅನ್ಸ್ಕೋಬೇಕು ಆ ದೇವರಿಗೆ ಗೊತ್ತು ಅಂತಾರೆ ಮೀನಾಕ್ಷಿ. ಅಲ್ಲ ಅತ್ತೆ, ಈ ಭಾಗ್ಯಂಗೆ ಬುದ್ಧಿ ಬೇಡವಾ? ರಾತ್ರೋರಾತ್ರಿ ಎದ್ದು ಆ ಮನೆಗೆ ಹೋಗೋ ಅವಶ್ಯಕತೆ ಏನಿತ್ತು? ಅಲ್ಲ, ಅವಳು ಈ ಮನೆ ಸೊಸೆ ಅಂತ ಒಂದಿನಕ್ಕೆ ಮರ್ತ್ಬಿಟ್ಲ ಹೇಗೆ? ಅವಳು ತಾಳಕ್ಕೆ ಕುಣಿಯೋಕ್ಕೆ ನಮ್ಮ ಆದಿ ಬ್ರೋ ಬೇರೆ, ಯಾವಾಗ ನೋಡಿದ್ರು ಅದೇ ಮನೇಲಿ ಬಿದ್ದಿರ್ತಾನೆ. ಒಂದು 6 ತಿಂಗಳಿಂದ ನಮ್ಮ ಮನೆಗಿಂತ ಅವಳ ಮನೇಲೇ ಬಿದ್ದಿದ್ದಾನೆ. ಆಫೀಸ್ ಕಡೆ ಅಂತೂ ಗಮನನೇ ಇಲ್ಲ, ನಾವೇ ಅವನ್ನ ಆ ಮನೆಗೆ ಬಿಟ್ಟಿರೋ ಥರ ಇದೆ, ಮನೆಯಳೆಯ ಥರ ಆಡ್ತಿದ್ದಾನೆ. ಫಸ್ಟ್ ಆಫ್ ಆಲ್, ಆ ಭಾಗ್ಯನ ಮದುವೆ ಆಗಿದ್ದು ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಮದುವೆನೂ ಆಯಿತು, ಅಟ್ಲೀಸ್ಟ್ ಈಗಲಾದರೂ ಮನೆ ಕಡೆ ಗಮನ ಕೊಡೋದಲ್ವ? ಅದೇನು ಕರ್ಮನೋ ಏನೋ. ಆದಿ ಬ್ರೋನ ಕೂರಿಸಿ ಬುದ್ಧಿ ಹೇಳೋಣ ಅಂದರೆ ಆ ಸ್ಟೇಜು ಕ್ರಾಸ್ ಆಗೋಗಿದೆ ಅಂತ ಹೇಳಿ ನಿಮ್ಮ ಕೋಪ ಜಾಸ್ತಿ ಆದಷ್ಟು ಒಳ್ಳೆಯದು. ಈ ಸಿಚುವೇಶನ್ ಇನ್ನೂ ಎಂಟರ್ಟೈನಿಂಗ್ ಆಗಬೇಕು ಅಂದರೆ ನಾನು ಇನ್ನೊಬ್ಬರಿಗೆ ಫೋನ್ ಮಾಡಬೇಕು ಅಂತ ಕನಿಕಾ ಹೋಗ್ತಾಳೆ. ಈಚೆ ಕುಸುಮ, ಭಾಗ್ಯ, ನಾನು ಹೇಳಲಿಲ್ವಾ ನಮ್ಮ ತನ್ವಿಗೆ ಸ್ವಲ್ಪ ಸಮಯ ಬೇಕು, ನೀನು ಮೇಲೆ ಹೋಗಿ ಮಾತಾಡಿದರೆ ಅವಳು ಇನ್ನಷ್ಟು ಕೋಪ ಮಾಡ್ಕೋತಾಳೆ ಅಂತಾರೆ. ಅಲ್ಲ ಅತ್ತೆ, ಅವಳು ಸಿಟ್ಟು ಮಾಡ್ಕೊಂಡಿದ್ದಾಳೆ ಅಂತ ಮಾತಾಡದೇ ಇರೋದಕ್ಕಾಗುತ್ತಾ ಹೇಳಿ? ಅವಳು ಇವತ್ತು ಪೂಜೆಗೆ ಅಂತ ಭಾಗ್ಯ ಹೇಳುವಾಗ ಏನಿವಾಗ ಅವಳು ಪೂಜೆಗೆ ಬರಬೇಕು ತಾನೆ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತಾರೆ ಕುಸುಮ. ಭಾಗ್ಯ, ಗೆಳತಿ ಹೇಳ್ತಿದ್ದಾರಲ್ವಾ ಕರ್ಕೊಂಡು ಬರ್ತೀನಿ ಅಂತ, ಡೋಂಟ್ ವರಿ, ನೋಡಿ ಯಾರೂ ಮಿಸ್ ಮಾಡದೆ ಬೇಗ ಪೂಜೆಗೆ ಬಂದುಬಿಡಿ ಅಂತಾನೆ ಆದಿ. ಸರಿನಪ್ಪ ಅಂತಾರೆ ವಿಠಲ್ಮೂರ್ತಿ. ಅಮ್ಮ, ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡು, ನಾನು ಹೇಳ್ತಿದ್ದೀನಿ ಕೇಳು. ತನ್ವಿ ಅಕ್ಕನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು, ನಾನು ಅವಳನ್ನು ಖಂಡಿತ ಕರ್ಕೊಂಡು ಬರ್ತೀನಿ, ನಾನು ಮಾಡ್ತಾ ಇರೋ ಪ್ರಾಮಿಸ್ ಅಂತಾನೆ ತನ್ಮಯ್. ಆಗ ತನ್ವಿ ರೂಮಿಂದ ಹೊರಗೆ ಬಂದು ಹೊರಗಡೆ ಹೋಗ್ತಾಳೆ. ಇಷ್ಟೊತ್ತು ರೂಮ್ ಡೋರ್ ಬಡಿದ್ರೆ ಡೋರ್ ತೆಗಿಲಿಲ್ಲ, ಈಗ ಎಲ್ಲಿ ಹೊರಟೆ ತನ್ವಿ ಅಂತಾರೆ ಸುನಂದ. ಇವಳು ಯಾಕೆ ಇಷ್ಟ ಅವಸರದಲ್ಲಿ ಓಡ್ ಹೋದ್ಲು ಅಂತ ಯೋಚನೆ ಮಾಡ್ತಾರೆ ಕುಸುಮ. ಆಗ ಒಬ್ಬರು ಸ್ಕೂಟಿನಲ್ಲಿ ಬಂದು ಎನ್ವಲಪ್ ತಂದು ಕೊಡ್ತಾರೆ. ಅದನ್ನು ಓಪನ್ ಮಾಡಿ, ಇದು ಪಪ್ಪನ ಹ್ಯಾಂಡ್ ರೈಟಿಂಗ್ ಅಲ್ವಾ? ಪಪ್ಪ ಜೈಲಿಂದ ಲೆಟರ್ ಕಳಿಸಿದ್ದಾರಾ? ನನಗೆ ಕಳಿಸಿದ್ದಾರೆ ಅಂತ ನೋಡುವಾಗ ತನ್ವಿ ಏನದು ಅಂತ ಕುಸುಮ ಬರ್ತಾರೆ. ಆಗ ಎಲ್ಲರೂ ಅಲ್ಲಿಗೆ ಬರ್ತಾರೆ. ತನ್ವಿ ಏನದು, ಹಿಂದೆ ಏನೋ ಬಚ್ಚಿಟ್ಕೊಂಡಿಯಲ್ಲ, ಏನದು ಅಂತಾರೆ ಕುಸುಮ. ಏನು ಬಂಗಾರಿ ಅದು? ಏನೋ ಲೆಟರ್ ಇದ್ದ ಹಾಗಿದೆ ಅಂತಾಳೆ ಭಾಗ್ಯ. ಲೆಟರಾ? ಇಲ್ಲಮ್ಮ, ಡಾಕ್ಯುಮೆಂಟ್ಸ್ ಅಮ್ಮ, ನನ್ನ ಫ್ರೆಂಡ್ ಕಳಿಸಿದ್ದು ಅಂತಾಳೆ ತನ್ವಿ. ಇಷ್ಟು ಬೇಗ ಯಾರೇ ನಿನಗೆ ಲೆಟರ್ ಕಳಿಸಿದ್ದಾರೆ? ಯಾರೇ ಆ ಫ್ರೆಂಡು ಅಂತಾರೆ ಸುನಂದ. ಕಳಿಸ್ತಾರಜ್ಜಿ, ನಿನಗೆ ಅದೆಲ್ಲ ಗೊತ್ತಾಗಲ್ಲ ಅಂತಾಳೆ ತನ್ವಿ ಅಂತ ಸುನಂದ ಹೇಳುವಾಗ, ಸುನಂದ ಏನಾದರೂ ಇರುತ್ತೆ, ಎಲ್ಲದಕ್ಕೂ ನೀನು ಹೀಗೆ ಕೂಗಾಡಿದ್ರೆ ಹೇಗೆ?
ತನ್ವಿ ಬೇಗ ಹೋಗಮ್ಮ, ಒಳಗೆ ಹೋಗಿ ತಯಾರಾಗಿ ಬಾ ಅಂತಾರೆ ವಿಠಲ್ಮೂರ್ತಿ. ಸರಿ ತಾತ, ಥ್ಯಾಂಕ್ ಯು ಅಂತ ತನ್ವಿ ಒಳಗೆ ಹೋಗ್ತಾಳೆ. ಆಗ ತನ್ಮಯ್, ಅಮ್ಮ ನಿನ್ನ ಫೋನಿಗೆ ಕಾಲ್ ಬಂದಿದೆ ಅಂತ ಫೋನ್ ತಂದು ಕೊಡ್ತಾನೆ. ಅಯ್ಯೋ ದೇವ್ರೆ, ಮೀನಾಕ್ಷಿ ಅತ್ತೆದು 10 ಮಿಸ್ಡ್ ಕಾಲ್ ಇದೆ, ನಾನು ಬೇರೆ ನೋಡೇ ಇಲ್ಲ, ಫೋನ್ ಸೈಲೆಂಟ್ಗೆ ಹಾಕಿದ್ದೆ, ಮೆಸೇಜ್ ಬೇರೆ ಮಾಡಿದ್ದಾರೆ, ಯಾಕೆ ಭಾಗ್ಯ ಫೋನ್ ಎತ್ತಕ್ಕಾಗಲ್ವಾ ಅಂತ ಅವರಿಗೆ ಖಂಡಿತ ಕೋಪ ಬರುತ್ತೆ. ಆದ್ಯವರೇ ಅಂತಾಳೆ ಭಾಗ್ಯ. ಬಾರದೇ ಇರುತ್ತಾ ಭಾಗ್ಯ, ಇವತ್ತು ನಿಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ, ನೀ ನೋಡಿದರೆ ಇಲ್ಲಿ ಬಂದಿದ್ಯಾ. ಪೂಜೆಗೆ ಎಲ್ಲ ತಯಾರಿನೂ ಆಗಿರುತ್ತೆ, ಆದರೆ ಪೂಜೆ ಶುರು ಮಾಡೋಕ್ಕೆ ಆಗಿರಲ್ಲ, ಲೇಟ್ ಆಗ್ತಿರುತ್ತೆ. ಆ ಮನೆ ಸೊಸೆಯಾಗಿ ಮೊದಲನೇ ಪೂಜೆ ನಿಂದು ಹೀಗಾಯ್ತಲ್ಲ ಭಾಗ್ಯ ಅಂತಾರೆ ಕುಸುಮ. ಅಯ್ಯೋ ಗೆಳತಿ, ಹಾಗೇನೂ ಇಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಆರಾಮಾಗಿರಿ ಅಂತಾನೆ ಆದಿ. ಆರಾಮಾಗಿರೋದು, ಮೊದಲು ನೀವಿಬ್ಬರು ಹೊರಡಿ ಇಲ್ಲಿಂದ. ಭಾಗ್ಯ, ನೀನು ತನ್ವಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು, ನಾನಿದ್ದೀನಿ ತಾನೇ, ನಾನು ಅವಳನ್ನು ತಯಾರು ಮಾಡಿ ಕರ್ಕೊಂಡು ಬರ್ತೀನಿ. ಇನ್ನೇನಮ್ಮ ನೋಡು, ಫ್ರೆಂಡು ಅಲ್ಲ ಅಳಿಯ, ಎಲ್ಲ ಸಮಸ್ಯೆಗೂ ನೀನು ಇಲ್ಲಿಗೆ ಓಡೋಕೊಂಡು ಬರೋದು ಬೇಕಾಗಿಲ್ಲ. ಇಲ್ಲಿ ಗಟ್ಟಿಗಿತ್ತಿ ನಿಮ್ಮ ಅತ್ತೆ ಕುಸುಮ ಇದ್ದಾಳೆ, ಅವಳೆಲ್ಲ ನಿಭಾಯಿಸ್ತಾಳೆ, ನಿನ್ನ ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ, ಸರಿನಾ ಅಂತಾರೆ ಕುಸುಮ. ನೋಡ್ತೀನಿ ಅಂತಾನೆ ಆದಿ. ನಾನು ಹೇಳಿದ್ದು ಮಾಡಬೇಕಷ್ಟೇ ಅಂತಾರೆ ಕುಸುಮ. ಸರಿ ಗೆಳತಿ, ಭಾಗ್ಯ ನಾವಿನ್ನು ಹೊರಡೋಣ. ನನಗೆ ಗೊತ್ತು ನೀವು ತನ್ವಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ, ಬಟ್ ಗೆಳತಿ ಹೇಳಿದ್ರಲ್ಲ ಕರ್ಕೊಂಡು ಬರ್ತೀನಿ ಅಂತ, ನಾವು ಹೊರಡೋಣ ಬನ್ನಿ ಅಂತ ಅವ್ರು ರೆಡಿ ಮಾಡಿಸಿ ಕರ್ಕೊಂಡು ಬರ್ತಾರೆ. ಸರಿ, ಎಲ್ಲ ಬೇಗ ಬಂದುಬಿಡಿ ಅಂತ ಆದಿ ಹೇಳಿ ಅಲ್ಲಿಂದ ಭಾಗ್ಯನ ಜೊತೆಗೆ ಬರ್ತಾನೆ. ಈಚೆ ತನ್ವಿ ರೂಮ್ ಡೋರ್ ಕ್ಲೋಸ್ ಮಾಡಿ ಲೆಟರ್ ಓಪನ್ ಮಾಡಿ, ಪಪ್ಪ ಅದು ಯಾವ ಸಿಚುವೇಶನಲ್ಲಿದ್ದಾರೋ ಏನು ಅಂತ ಲೆಟರ್ನ ಓದ್ತಾಳೆ. ಹಾಯ್ ತನ್ವಿ ಪುಟ್ಟ, ನೀನು ಚೆನ್ನಾಗಿದ್ಯಾ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು ಮಗಳೇ, ನಿನಗೆ ತುಂಬ ಕಷ್ಟ ಆಗ್ತಿದೆ ಅಂತ, ನನಗೂ ಇಲ್ಲಿ ಅಷ್ಟೇ ಕಷ್ಟ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಆ ಭಾಗ್ಯ ಮತ್ತು ನನ್ನ ಅಮ್ಮ ಕುಸುಮ ಇಬ್ಬರೂ ಕೂಡ ತುಂಬ ಹಠಮಾರಿಗಳು. ಅವರನ್ನು ಕನ್ವಿನ್ಸ್ ಮಾಡಬೇಕು, ನಾನು ಒಳ್ಳೆಯವನಾಗಬೇಕು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ. ಆದರೆ ಅವರಿಬ್ಬರ ಹಠ ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಏನೇ ಮಾಡಿದ್ರು ಅವ್ರು ನನ್ನ ಕೆಟ್ಟವರು ಅಂತಲೇ ಹೇಳ್ತಿದ್ರು, ಅದಕ್ಕೆ ನಾನು ನಿಜವಾಗ್ಲೂ ಕೆಟ್ಟವನಾಗಬೇಕಾಗಿ ಬಂತು. ತನ್ವಿ, ಈ ವಿಷಯದಲ್ಲಿ ನನ್ನಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ನನ್ನ ಕ್ಷಮಿಸು. ನಾನೆಲ್ಲನೂ ಬಿಟ್ಟು ಸರಿಯಾಗಬೇಕು ಅಂದ್ಕೊಂಡಿದ್ದೆ. ನನಗೆ ನೀನು ತನ್ಮಯ ಅಂದರೆ ತುಂಬಾ ಇಷ್ಟ. ನಿಮ್ಮಿಬ್ಬರ ವಿಷಯದಲ್ಲಿ ನಾನು ಮೊದಲಿಂದನೂ ಪ್ರೀತಿ ತೋರಿಸ್ತಾ ಬಂದಿದ್ದೀನಿ, ಇನ್ನು ಮುಂದೆನೂ ಆ ಪ್ರೀತಿ ಹಾಗೇ ಇರುತ್ತೆ ಪುಟ್ಟ. ಏನೇ ಆದರೂ ನೀವು ನನ್ನ ಮುದ್ದಿನ ಮಕ್ಕಳು, ನನಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಪುಟ್ಟ. ನಾನು ಜೈಲಿನ ಬಿಡುಗಡೆ ಆದ ತಕ್ಷಣ ನಾನು ಮೊದಲು ಬರೋದೇ ನಿಮ್ಮ ಹತ್ರ, ನೀವು ಅಲ್ಲಿರಬೇಕು ಅಷ್ಟೇ. ಆ ಭಾಗ್ಯ ಮತ್ತು ಆದಿ ಇದನ್ನಲ್ಲ, ಅವನ ಜೊತೆ ನೀವೇನಾದರೂ ಹೋದರೆ ಮನೇಲಿ ಯಾರೂ ಇರೋಕ್ಕಾಗಲ್ಲ. ಮನೇಲಿದ್ದರೆ ನಿಮ್ಗೆ ಯಾರಿಗೂ ಏನೂ ತೊಂದರೆ ಮಾಡೋಕ್ಕಾಗಲ್ಲ ತನ್ವಿ. ಆ ಮನೆ ಇನ್ನೂ ನನ್ನ ಹೆಸರಲ್ಲೇ ಇದೆ, ಅಲ್ಲಿ ನೀನಾಗಲಿ ತನ್ಮಯ ಆಗಲಿ ಇರೋದಕ್ಕೆ ನನಗೆ ಯಾವುದೇ ಥರದ ಅಭ್ಯಂತರ ಇಲ್ಲ, ಅಲ್ಲೇ ಆರಾಮಾಗಿರಿ ಅಂತ ಓದ್ತಾಳೆ ತನ್ವಿ. ಈಚೆ ಮೀನಾಕ್ಷಿ ಆದಿ ಭಾಗ್ಯಂಗೆ ಕಾಯ್ತಾ ಇರ್ತಾರೆ. ಇದೇ ಒಳ್ಳೆ ಟೈಮ್ ಅಂತ ಅತ್ತೆ ಆಗಲೇ ಉರಿದು ಬೀಳ್ತಿದ್ದಾರೆ. ಈ ಬೆಂಕಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ದಗದಗ ಅಂತ ಉರಿದು ಬಿಡುತ್ತೆ ಅಂತ ಕನಿಕಾ ಯೋಚನೆ ಮಾಡಿ, ಅಲ್ಲ ಅತ್ತೆ, ಬ್ರೋ ಏನೋ ಇಮೋಷ್ನಲ್ ಫುಲ್ ಥರ ಹೋದ, ಈ ಭಾಗ್ಯಂಗಾದರೂ ಬುದ್ಧಿ ಬೇಡವಾ, ಅವರಿಗಂತಲೇ ಪೂಜೆ ಇಟ್ಕೊಂಡಿದ್ದೀವಿ, ಅವುಗಳು ಈ ಥರ ಹೋದರೆ ಏನು ಚಂದ ಹೇಳಿ ಅಂತಾಳೆ. ಎಲ್ಲ ನನಗೆ ಗೊತ್ತಿದೆ, ನಾನೇ ಸರಿ ಅಂತ ಯೋಚನೆ ಮಾಡಿದರೆ ಹೀಗೆ ಆಗೋದು, ಇನ್ನೊಬ್ಬರ ಬಗ್ಗೆನೂ ನೋಡಬೇಕಲ್ವಾ ಅಂತಾರೆ ಮೀನಾಕ್ಷಿ. ಆಗ ಅಲ್ಲಿಗೆ ಅಕ್ಷತ ಬರ್ತಾರೆ. ಆಹಾ, ಯಾರು ಬರಬೇಕು ಅಂತ ಅಂದ್ಕೊಂಡಿದ್ನೋ ಅವರೇ ಪರ್ಫೆಕ್ಟ್ ಟೈಮ್ಗೆ ಸರಿಯಾಗಿ ಬಂದಿದ್ದಾರೆ. ಇನ್ನೇನು ಎಲ್ಲ ಕೆಲಸನೂ ಇವರೇ ಮಾಡ್ತಾರೆ, ನಾನೆಲ್ಲನೂ ನೋಡಿಕೊಂಡು ಮಜಾ ತಗೊಂಡ್ರೆ ಸಾಕು ಅಂತ ಕನಿಕಾ ಯೋಚನೆ ಮಾಡ್ತಾಳೆ. ಓ ಗಾಡ್, ಇವಳು ಬೇರೆ ಬಂದ್ಲಾ, ಮುಗೀತು ಕತೆ, ಭಾಗ್ಯ ಇಲ್ಲದೆ ಇರೋದು ಗೊತ್ತಾದರೆ ಅಷ್ಟೇ ಕತೆ ಅಂತ ಯೋಚನೆ ಮಾಡಿ ಕನಿಕಾ ಇವಳನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು, ಏನು ಮಾಡಿದರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ ಅವಳಿಗೆ ಅಂತಾರೆ ಮೀನಾಕ್ಷಿ. ಆಗ ಕಿಶನ್ ಬಂದು ಅಕ್ಷತನ ನೋಡಿ ಒಂಥರ ಮಾಡ್ತಾನೆ. ಆಗ ಪೂಜಾ ಬಂದು ಅವರನ್ನು ನೋಡಿ, ಇದ್ಯಾಕೋ ಕಿಶನ್, ಅವರನ್ನು ನೋಡಿದಾಗೆಲ್ಲ ಟೆನ್ಷನ್ ಆಗ್ತೀಯಲ್ಲ ಅಂತಾಳೆ. ನಿನ್ಗೆ ಗೊತ್ತಿಲ್ಲ ಪೂಜಾ, ಹೆಂಗಸು ಒಂಥರ ಕಿರಿಕಿರಿ ಅಂತಾನೆ ಕಿಶನ್. ಅಲ್ಲ ಕಿಶನ್, ಇವ್ರು ಯಾಕೆ ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆಲ್ಲ ಇಂಟ್ರಪ್ಟ್ ಆಗಬೇಕು, ಬಿಸ್ನೆಸ್ ಮಾಡ್ತಿದ್ದಾರೆ ಅಂದಮೇಲೆ ಬಿಸ್ನೆಸ್ ನೋಡ್ಕೊಂಡಿದ್ರೆ ಆಯ್ತಪ್ಪ ಅಂತಾಳೆ ಕನಿಕಾ. ಪೂಜಾ, ಈ ಮಾತನ್ನು ಅಪ್ಪನ ಮುಂದೆ ಏನಾದರೂ ಹೇಳಿಬಿಟ್ಟಿದ್ಯಾ, ಅವರು ನಮ್ಮ ದೂರದ ಸಂಬಂಧಿ ಅಂತೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಿಸ್ನೆಸ್ ಲಾಸ್ ಆಗಿತ್ತಾ, ಆವಾಗ ಇವರು ಇನ್ವೆಸ್ಟ್ ಮಾಡಿದ್ರಂತೆ, ನಮ್ಮ ಬಿಸ್ನೆಸ್ ತಲೆ ಎತ್ತಿರೋದು ಅದಕ್ಕೇನೆ. ಇವ್ರ ಮನೆಯವರನ್ನು ಕಂಡ್ರೆ ಅಪ್ಪಂಗೆ ಅಷ್ಟು ರೆಸ್ಪೆಕ್ಟ್, ಅಷ್ಟೇ ಯಾಕೆ ಯಾರಿಗೂ ಭಯಪಡದೇ ಇರೋ ಮೀನಾಕ್ಷಿ ಅತ್ತೆ ಇವರನ್ನು ಕಂಡ್ರೆ ಅಷ್ಟೇ ರೆಸ್ಪೆಕ್ಟು, ಇವರಿಗೂ ಅಷ್ಟೇ. ನಮ್ಮ ಮನೆಯವರನ್ನು ಕಂಡ್ರೆ, ಬಿಸ್ನೆಸ್ ಕಂಡ್ರೆ ಅಷ್ಟೇ ರೆಸ್ಪೆಕ್ಟು. ಪೂಜಾ, ಇವರನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಅಪ್ಪನೇ ಸರಿ, ಇರು, ನಾನು ಅವರನ್ನೇ ಕರ್ಕೊಂಡು ಬರ್ತೀನಿ ಅಂತ ಕಿಶನ್ ಹೋಗ್ತಾನೆ. ಕ್ಷಮಿಸಿ, ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಕೂತ್ಕೊಂಡು, ತಡ ಆಗಿಲ್ಲ ಅನಿಸುತ್ತೆ, ಮನೆ ಹಿರಿಸೊಸೆ ಕಾಣಿಸ್ತಿಲ್ಲ. ಮೀನಾಕ್ಷಿ ನಿನ್ನೆ ಕೇಳ್ತಿರೋದು, ಹಿರಿಮಗ ಹಿರಿಸೊಸೆ ನಿನ್ನೆ ಗೃಹ ಪ್ರವೇಶ ಮಾಡಿಕೊಂಡು ಹಳೆ ಗಂಡನ ಮನೆಗೆ ಹೋದ ಹೇಗೆ ಅಂತಾರೆ. ಅಕ್ಷತಾ, ಅದು ಅವಳಿಗೆ ಹಳೆ ಗಂಡನ ಮನೆ ಅಲ್ಲ, ತವ್ರ ಮನೆ ಅಂತ ಕಾಮಕ್ಕೆ ಬರ್ತಾರೆ. ಹಾಗಾದರೆ ಭಾಗ್ಯ ಅವಳ ಮನೆಗೆ ಹೋಗಿದ್ದಾಳೆ, ನೀವು ತಡಿಬಹುದಿತ್ತಲ್ವಾ ಅಂಕಲ್ ಅಂತಾಳೆ ಅಕ್ಷತಾ. ನಾನು ಯಾಕೆ ತಡೀಲಿ, ಅವಳು ಒಬ್ಬಳೇ ಹೋಗಿಲ್ಲ, ಆದಿನೂ ಜೊತೆಗೆ ಹೋಗಿದ್ದಾನೆ, ಅವರಿಬ್ಬರು ಚಿಕ್ಕ ಮಕ್ಕಳಲ್ಲ, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ
ಕಾಮತ್, ಏನು ಅಂಕಲ್ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ದೀರಾ, ಎಲ್ಲ ವಿಷಯದಲ್ಲೂ ಅವರನ್ನು ಡಿಪೆಂಡ್ ಮಾಡ್ಕೊಂಡು ಬರಬೇಡಿ. ನಿಮ್ಮ ವೈಫ್ ಇದ್ದಾಗ ಈ ಥರ ಎಲ್ಲ ನಡೀತಿತ್ತಾ? ಇಲ್ಲ ತಾನೇ, ಅವ್ರು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ರಲ್ವಾ, ಈಗ ಅವ್ರು ಇಲ್ಲದೆ ಇರೋದಕ್ಕೆ ಹೀಗೆಲ್ಲ ನಡೀತಿದೆ. ಅಷ್ಟಕ್ಕೂ ಆದಿ ಬಿಸ್ನೆಸ್ ಕಡೆ ತಲೆನೇ ಹಾಕ್ತಿಲ್ಲ, ಅವರಿಲ್ಲದೆ ಈ ಮನೆ ಹೇಗೆಲ್ಲ ಆಗ್ತಾ ಇದೆ, ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತಾಳೆ ಅಕ್ಷತಾ. ದೇವ್ರೆ ಏನಿದೆಲ್ಲ, ಈ ಅಕ್ಷತಾ ನೋಡಿದರೆ ಈ ಥರ ಪ್ರಶ್ನೆ ಮಾಡ್ತಾಳೆ. ಆದಿ ಭಾಗ್ಯ ಫೋನ್ ರಿಸೀವ್ ಮಾಡಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಮೀನಾಕ್ಷಿ ಯೋಚನೆ ಮಾಡ್ತಾರೆ. ನೋಡಮ್ಮ, ಕೆಲವೊಂದು ಸಲ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಅಂತ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಈ ಸಮಯ ಹಾಳು ಮಾಡೋದು ಬೇಡ. ಅಕ್ಷತಾ ಬಂದು ಬಹಳ ಹೊತ್ತಾಯಿತು, ಪೂಜಾ ಕುಡಿಯೋಕೆ ಏನಾದರೂ ಕೊಡಮ್ಮ. ಕಿಶನ್ ಆದಿಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊ ಅಂತಾರೆ ಕಾಮತ್. ಆಗ ಕನಿಕಾ ಅಕ್ಷತಾ ಪಕ್ಕ ಬಂದು ಕೂತ್ಕೋತಾಳೆ. ಎಲ್ಲರೂ ಮನೇಲಿ ಆದಿಭಾಗ್ಯಂಗೆ ಕಾಯ್ತಿರ್ತಾರೆ. ಆಗ ಕನಿಕಾ ಪುರೋಹಿತರಿಗೆ ಸನ್ನೆ ಮಾಡ್ತಾಳೆ. ಕಾಮತ್ರೇ, ಇನ್ನೂ ಹೊಸ ಜೋಡಿ ಬಂದೇ ಇಲ್ವಲ್ಲ ಅಂತಾರೆ ಪುರೋಹಿತರು. ನೋಡಿ, ಮುಹೂರ್ತ ಮೀರ್ತಿದೆ, ತುಂಬ ಲೇಟ್ ಆದರೆ ಕಷ್ಟ ಆಗುತ್ತೆ, ಆ ಜೋಡಿ ಬರಲಿಲ್ಲ ಅಂದರೆ ಬೇರೆ ಜೋಡಿ ಕೂತ್ಕೊಂಡು ಪೂಜೆ ಮಾಡ್ಬೋದು ಅಂತಾರೆ. ಅದು ಹೇಗಾಗುತ್ತೆ, ಹೊಸದಾಗಿ ಮದುವೆ ಆಗಿರೋ ಜೋಡಿ ಕೂತ್ಕೋಬೇಕಲ್ವಾ ಅಂತಾರೆ ಕಾಮತ್. ಹಾಗೆಲ್ಲ ರಾಯರೇ, ಹೊತ್ತಲ್ಲೂ ಪೂಜೆ ಮಾಡಿದರೆ ಸರಿ ಹೋಗುತ್ತೆ, ಅದರಿಂದ ಫಲ ಸಿಗುತ್ತೆ ಅಂತಾರೆ ಪುರೋಹಿತರು. ಅಣ್ಣ, ಇಷ್ಟು ಅವಮಾನ ಯಾವತ್ತೂ ಆಗಿರಲಿಲ್ಲ ನೋಡು, ಭಾಗ್ಯನಿಂದ ಏನೇನು ಆಗ್ತಿದೆ ಅಂತ ಅಂತಾರೆ ಮೀನಾಕ್ಷಿ. ಕಿಶನ್ ಪೂಜೆಗೆ ನೀವೇ ಕೂತ್ಕೊಳ್ಳಿ ಅಂತಾರೆ ಮೀನಾಕ್ಷಿ. ಆಗ ನಿಲ್ಲಿಸಿ ಅಂತ ಆದಿ ಬರ್ತಾನೆ. ಹೋಗಿ ಬೇಗ ತಯಾರಾಗಿ ಬನ್ನಿ ಅಂತಾರೆ ಕಾಮತ್. ಭಾಗ್ಯ ರೂಮಿಗೆ ಬಂದು ನೋಡಿದರೆ ಅವಳು ಸೀರೆ ಹರಿದೋಗಿರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.